ಲೋ, ಫೋನ್ ಅವಾಗಿಂದ ಬಡ್ಕೋತಾ ಇದೆ, ಆಫ್ ಮಾಡಿ ಎದ್ದೋಗು. ಸುಮ್ಮನೆ ಕಿರಿಕಿರಿ ಒಂದು. ಎಂತ ಕರ್ಮ ಮಾರ, ಯಾವಾಗ ಬುದ್ಧಿ ಬರೋದು ನಿನಗೆ? ಹಲೋ, ಹೇ ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಹೇಳೋ. ನಾನು ನಿನ್ನ ನೋಡ್ದೆ ಕಣೋ. ಹೌದಾ? ಯಾವಾಗ? ಎಂತ ವಾಕಿಂಗ್ ಹೋಗ್ತಾ ಇದ್ಯಾ? ನಿನ್ನ ಕರ್ದೆ ಕೇಳಿಸ್ತೇ ಇಲ್ಲ ಕಣೋ. ಹೌದಾ? ಗೊತ್ತೇ ಆಗ್ಲಿಲ್ಲ. ಹೇ, ನಂಗೆ ಬೆಳಿಗ್ಗೆ ವಾಕಿಂಗ್ ಹೋದಾಗ ನಂಗೊಂದು ಐಡಿಯಾ ಬಂತು. ಏನಂತ ಹೇಳಿದ್ರೆ, ಈ ಸೇವ್ ವಾಟರ್ ಕಾನ್ಸೆಪ್ಟ್ ಇಟ್ಕೊಂಡು ಏನಾದ್ರೂ ಒಂದು ಡಾಕ್ಯುಮೆಂಟ್ರಿ ಮಾಡ್ಬೇಕಂತ ಅನಿಸ್ತು.
ನೀನೇ ಏನಾದ್ರೂ ಒಂದು ಐಡಿಯಾ ಕೊಡು. ಅದೌದು, ಒಳ್ಳೆ ಕಾನ್ಸೆಪ್ಟೇ. ಆದರೆ ಎಂತ ಮಾಡೋದು ಅಂತ ಐಡಿಯಾ ಬರ್ತಾ ಇಲ್ಲ. ಇವಾಗ ಹೇಗಿದ್ರು ಬೇಸಿಗೆಗಾಲ, ನೀರಿಗೆ ತುಂಬಾನೇ ಕಷ್ಟ. ಸೇವ್ ವಾಟರ್ದೊಂದು ಡಾಕ್ಯುಮೆಂಟ್ರಿ ಮಾಡಿದ್ರೆ ಹೇಗೆ? ನಿಂಗೆಂತ ಮಂಡೆ ಸಮ ಉಂಟ ಮಾರೆ, ಸೇವ್ ವಾಟರ್ ಡಾಕ್ಯುಮೆಂಟ್ರಿ ಮಾಡ್ತಾನಂತೆ. ಏನಾಯ್ತು ನಿಂಗೆ? ನಾನೇನ್ ಮಾಡಿದೆ? ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗ್ಬೇಕಾದ್ರೆ ಟ್ಯಾಪ್ ಬಂದ್ ಮಾಡಿ ಹೋಗ್ಬೇಕು, ಗೊತ್ತಿಲ್ವಾ ನಿಂಗೆ? ಫಸ್ಟ್ ನೀನ್ ನೀರು ಉಳಿಸೋದನ್ನ ಕಲಿ, ಆಮೇಲೆ ಹೋಗಿ ಊರವ್ರಿಗೆ ಹೇಳು. ಎಲ್ರಿಗೂ ಬೇಕಾದ ವ್ಯವಸ್ಥೆ ನೀರು. ಯಾಕಂದರೆ ಈಗಾಗಲೇ ಏಪ್ರಿಲ್ ಮೇ ತಿಂಗಳಲ್ಲಿ ನಾವೊಂದು ಸುಳ್ಯ ಜನತೆ ಒಂದು ನೀರಿಗೆ ತುಂಬ ಕಷ್ಟಪಟ್ಟಿದ್ದೇವೆ. ಯಾಕಂದರೆ ನಮ್ಮ ಒಂದು ಮಹೇಶ್ವರ ನದಿ ಅದರಲ್ಲಿ ನೀರು ಬತ್ತಿ ಹೋಗಿತ್ತು. ಆ ಸಂದರ್ಭದಲ್ಲಿ ಸುಳ್ಯದಲ್ಲಿ ಒಂದು 25,000 ಜನ ಇದ್ದಾರೆ, ಅವರಿಗೆ ನೀರು ಕೊಡಲಿಕ್ಕೆ ತುಂಬ ಸಮಸ್ಯೆ ಆಗಿತ್ತು. ಆ ಸಂದರ್ಭದಲ್ಲಿ ನೀರಿನ ಬೆಲೆ ಅಂತ ಈ ಸುಳ್ಯ ಜನತೆಗೆ ಗೊತ್ತಾಗಿದೆ. ಮತ್ತು ನೀರನ್ನು ಖರ್ಚು ಮಾಡುವಂಥದ್ದು, ನಾವು ಪ್ರತಿ ದಿವಸ ಬೆಳಿಗ್ಗೆ ಒಂದು ಹಲ್ಲುಜ್ಜುವ ಸಂದರ್ಭದಲ್ಲಿ ಟೇಪನ್ನು ಬಿಟ್ಟು ಹಲ್ಲುಜ್ಜುತ್ತೇವೆ. ಅದು ಬಂದ್ ಮಾಡೋ ವ್ಯವಸ್ಥೆ ಇಲ್ಲ. ಪೂರ್ತಿ ಹಲ್ಲುಜ್ಜಿ ಆದ ಮೇಲೆ ಅದನ್ನು ನಾವು ಟೇಪನ್ನು ಮತ್ತೆ ಬಂದ್ ಮಾಡ್ತೇವೆ. ಅದಕ್ಕೋಸ್ಕರ ನಾವು ಎಷ್ಟು ಟೇಪನ್ನು ನೀರು ಮಾತ್ರ ಒಂದು ಜಗ್ಗನ್ನು ಬಳಸಿ ನೀರನ್ನು ಯೂಸ್ ಮಾಡಿ ಸುಳ್ಯದ ಯುವಕರು ಈಗ ಒಂದು ನೀರು ಉಳಿಸುವ ಬಗ್ಗೆ ಒಂದು ಕಿರುಚಿತ್ರವನ್ನು ಮಾಡಿದ್ದಾರೆ. ಈ ಚಿತ್ರವನ್ನು ನೋಡಿ ಆದರೂ ಜನ ಒಂದು ಆ ನೀರು ಉಳಿಸಿಗೆ ಮಾಡಬೇಕು. ಯಾಕೆಂದರೆ ಮುಂದಿನ ಜನರೇಷನ್ಗೆ ಈ ನೀರು ಅತ್ಯವಶ್ಯ. ಹಾಗೆ ಈ ಕಿರುಚಿತ್ರ ಮಾಡಿದವರಿಗೂ ಧನ್ಯವಾದ. ಮತ್ತು ಈ ಸುಳ್ಯ ಜನತೆ